ಭಾರತದ ದಾಳಿಯಿಂದ ಪಾಕಿಸ್ತಾನದಲ್ಲಿ ಸಾವಾಗಿರೋದಕ್ಕೆ ನಮ್ಮ ಸಂತಾಪಗಳು ಅಂತ ಕೊಲಂಬಿಯಾ ಹೇಳಿತ್ತು. ಅದಕ್ಕೆ ಭಾರತದ ನಿಯೋಗ ಈಗ ಅಲ್ಲಿ ಹೋಗಿದೆ. ಅವ್ರು ಹೇಳಿದ್ದಾರೆ, ನಿಮ್ಮದು ಮಾಹಿತಿನೆಲ್ಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಶಶಿಧರ್ ಹಂಗೆ ಹೇಳಕ್ಕೆ ಬರಲ್ಲ. ನೀವು ಬಂದು ದಾಳಿ ಮಾಡಿಬಿಟ್ಟು ಅಮಾಯಕರನ್ನ ಹೊಡೆದು ಹೋಗ್ತಾ ಇದ್ರೆ ಸುಮ್ಮನಿರೋಕ್ಕಾಗತ್ತಾ ನಾವು? ಇವಾಗ ಕ್ರಾಸ್ ಚೆಕ್ ಇಟ್ ಅಂತ ಹೇಳಿ ಅವ್ರಿಗೆ ಅಲ್ಲೇ ಉತ್ತರ ಕೊಟ್ಟು ಬಂದಿದ್ದಾರೆ ಕರೆಕ್ಟಾಗಿ. ವೆರಿ ಗುಡ್, ಒಳ್ಳೇದು ಮಾಡಿ, ಹಂಗೆ ಮಾಡಿ. ಬಟ್ ಹಂಗೆ ಮಾಡಬಾರ್ದಾಗಿತ್ತು ಈ ಶಶಿಧರ್ ಅವರು. ಯಾಕೆ ಸರ್? ನರೇಂದ್ರ ಮೋದಿಯ ಮೂರ್ಖತನದಿಂದ ನಮ್ಮ ದೇಶ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಬರಬೇಕಾಗಿತ್ತು. ಆಗ ಇಂಡಿಯಾಗೆ ಬಂದಾಗ ಕಾಂಗ್ರೆಸ್ ಲೀಡರ್ಗಳೆಲ್ಲ ವಿಮಾನ ನಿಲ್ದಾಣದಲ್ಲಿ ವೆರಿ ಗುಡ್ ಶಶಿ, ವೆರಿ ಗುಡ್ ಶಶಿ ಅಂತ ಹಾಲಾಕಿ ಬರಮಾಡ್ಕೊಂಡಿರೋರು ಹಿಂಗ ಹೇಳೋದ. ಸರಿ, ಈಗ ಪವನ್ ಖೇರಾ, ಭಾರತದ ವಿದೇಶಾಂಗ ನೀತಿ ಏನಾಗಿದೆ ಅಂತಂದು. ಏನೂ ಆಗಿಲ್ಲ, ಏನಾಗಬೇಕೋ ಅದು ಆಗಿದೆ. ಅಂದರೆ ದೇಶಗಳ ಬೆಂಬಲ ಕೊಡಲಿಲ್ಲ ಅಂತ ಸರ್. ನಾನು ಅದನ್ನು ಮೂರ್ಖರ ಥರ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಯಾರಿಗೂ. ಎಕ್ಸ್ಪ್ಲಿಸಿಟ್ಟಾಗಿ ದೇಶಗಳ ಜೊತೆ ನಿಲ್ಲಬೇಕಾಗಿಲ್ಲ ಇವತ್ತಿನ ಕಾಲಮಾನದಲ್ಲಿ. ಎಲ್ಲ ದೇಶಗಳಿಗೂ ಯಾವ್ಯಾವುದೋ ಲೆಕ್ಕಾಚಾರದಲ್ಲಿ ಇನ್ಯಾವುದೋ ದೇಶದ ಜೊತೆ ಇನ್ನೇನೇನು ಸಂಬಂಧಗಳು, ಧರ್ಮ ಸಂಕಟಗಳಿರುತ್ತವೆ. ಆದರೆ ನಿಮ್ಮನ್ನು ವಿರೋಧ ಮಾಡುವ, ಎಕ್ಸ್ಪ್ಲಿಸಿಟ್ಲಿ ಬಹಿರಂಗವಾಗಿ ಕಣ್ಣಿಗೆ ಕಾಣಿಸುವ ರೀತಿ ನಿಮ್ಮನ್ನು ವಿರೋಧ ಮಾಡುವ ಶಕ್ತಿಗಳು ಎಷ್ಟಿವೆ ಅನ್ನೋದನ್ನು ನೋಡ್ಬೇಕು ನೀವು. ಈ ಸರಿ ವಿರೋಧ ಮಾಡುವ ಶಕ್ತಿಗಳು 0, ಎಕ್ಸೆಪ್ಟ್ ಚೈನಾ ಆ್ಯಂಡ್ ಟರ್ಕಿ. ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಎದ್ದೆದ್ದು ಬಂದು ಬಡ್ದಾಕ್ಬಿಡೋರು ನಿಮ್ಮನ್ನು. ಬೇರೆ ಟೈಮಲ್ಲಿ ಆಗಿದ್ದಿದ್ರೆ ಈ ಸಲ ಯಾರು ಏನೂ ಮಾತಾಡಲಿಲ್ಲ, ಸುಮ್ಮನಿದ್ರು. ದಟ್ ಇಟ್ ಸೆಲ್ಫ್ ಈಸ್ ಇನಫ್. ಅದು ಸಾಕದು. ಪವನ್ ಖೇರಾ ಅವ್ರಿಗೆ ಹೇಳ್ತೀನಿ, ಅಫ್ಕೋರ್ಸ್ ಅವ್ರು ಬುದ್ಧಿವಂತರು ಇದ್ದಾರೆ, ಅವ್ರು ಓದ್ತಾರೆ, ಸ್ವಲ್ಪ ಓದ್ಕೊಂಡೇ ಮಾತಾಡ್ತಾರೆ ಅವ್ರೇನು. ಪಾಕಿಸ್ತಾನ ಭಾರತದ ಯುದ್ಧದಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷರು ಏನು ಹೇಳಿದ್ರು ಅಂತ ಒಂಚೂರು ಹೋಗಿ ಹಿಸ್ಟ್ರಿ ಕೆದಕಿ. ಐ ವಿಲ್ ಸೆಂಡ್ ಮೈ ಏರ್ಕ್ರಾಫ್ಟ್ ಕ್ಯಾರಿಯರ್ ಟು ಯು ಅಂತ ಮೇಡಮ್ ಗಾಂಧಿಗೆ ಕೆಟ್ಟ ಹೆಸರುಗಳನ್ನು, ಕೆಟ್ಟ ಉಪ ಹೆಸರುಗಳನ್ನು ಇಟ್ಟು ಹೇಳಿದರು. ಚೆಕ್ ಮಾಡ್ಕೊಳ್ಳಿ. ಎಸ್. ಇನ್ನು ದಕ್ಷಿಣ ಕನ್ನಡದಲ್ಲಿಲ್ಲ ರಕ್ತಪಾತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಡಿಸಿ ಮತ್ತು ಸಿಒಗಳಿಗೆಲ್ಲ ಸಭೆಯಲ್ಲೆಲ್ಲ ಮಾತನಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಬಿಟ್ರೆ ಅಭಿವೃದ್ಧಿ ಆಗಲ್ಲ ರೀ, ಡಿಸಿ ಬೆಳೆ ಅವಕಾಶ ಕೊಡಬಾರ್ದು ಇದಕ್ಕೆಲ್ಲ ಡಿಸಿ ಮತ್ತು ಎಸ್ಪಿಗಳು, ನೀವೇ ನೇರ ಹೊಣೆ ಆಗ್ತೀರಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಡಿಸಿಎಂ ಅವರು ಹೇಳಿದ್ದಾರೆ, ಕಂಟ್ರೋಲ್ ಆಗುತ್ತೆ ಎಲ್ಲ, ಈ ಬಿಜೆಪಿ ಮತ್ತು ಕೆಲವು ಸಂಘಟನೆಗಳೆಲ್ಲ ಹಿಂಗೆಲ್ಲ ಪ್ರಚೋದನೆ ಮಾಡ್ತಾ ಇದಾವೆ ಅಂತ ಅವ್ರದ್ದು ಆರೋಪ. ಇದನ್ನು ಹೇಳಿದ್ರು ಸರ್. ಇದನ್ನು ಹೇಳಿಬಿಟ್ಟು ನೀವೆಲ್ಲೋ ಕಂಟ್ರೋಲ್ ಮಾಡ್ತೀವಿ ಅಂತ ಹೋಗ್ತೀರಿ. ಆ ಇನ್ನೊಂದು ಸೈಡಲ್ಲಿ ಕೂತಿರೋರು ಹೊಡಿ ಅಣ್ಣ, ಹೊಡಿ ಅಂತ ಹಿಂಗೆ ಹೊಡ್ಸ್ಕೊಳಕ್ಕೆ ನಿಂತ್ಕೋತಾರ ಬಂದು ಡಿ.ಸಿ.ಎಂ ಹತ್ರ. ಅವ್ರು ಯಾರು ಗಾಂಧಿ ಆಗಕ್ಕಾಗಲ್ಲ. ಅದನ್ನೇ ನಿನ್ನೆ ಬಡ್ಕೋತಾ ಇದ್ರೆ ಮತ್ತೆ ಅದೇ ಮಾಡ್ತಾರೆ. ಹೌದು, ವಿರೋಧ ಅದೇ ಮಾಡ್ತಾರೆ. ಸೇಮ್ ಇದೆಲ್ಲ ಸಂಘಟನೆಗಳು ಪ್ರಚೋದಿಸ್ತಿವೆ ಅಂತಾರೆ. ಅವ್ರನ್ನೂ ಕೇಳಿ, ಅವ್ರು ಹೇಳ್ತಾರೆ, ಯಾವನ್ರು ಪ್ರಚೋದಿಸ್ತಿರೋನು? ಯಾರ್ರೀ? ನಾವಾ 1000 ಹೇಳ್ತೀವಿ ಬನ್ರಿ ಇಲ್ಲಿ ಅಂತ 1000 ಹೇಳ್ತಾರೆ. ಅವರು ರೀಸನ್ ಕೊಡ್ತಾರೆ. ಅಲ್ಲಿ ಜನ ಅವ್ರನ್ನ ಯಾಕೆ ಎನ್ಕರೇಜ್ ಮಾಡಿ ಗೆಲ್ಲಿಸ್ತಾ ಇದ್ದಾರೆ ಅಂದರೆ ಆ ನಂಬಿಕೆ ಅವ್ರಿಗಿದೆ. ಹೊಟ್ಟೆ ಬಟ್ಟೆಗೆ ಕಾಂಗ್ರೆಸ್ಸು ಬೇರೆ ಪಕ್ಷಕ್ಕೆ ಮತ ಹಾಕ್ತಾರೆ ಅಂತ DK. ನಿಮ್ಮ ಮನೆಯಿಂದ ಧರ್ಮಕ್ಕೆ ಕೊಡ್ತಾ ಇದ್ದೀರಾ ಎಲ್ಲನೂ? ಆ ಗ್ಯಾರಂಟಿ ಕೊಡ್ತಿರೋದನ್ನ ಏನು DK ಶಿವಕುಮಾರ್ ತಮ್ಮ ಆಸ್ತಿನ ಪ್ರತಿ ತಿಂಗಳು 30-40 ಸೈಟ್ ಮಾರ್ಬಿಟ್ಟು ಕೊಡೋಂಗೆ ಮಾತಾಡ್ತೀರಿ? ಏನು ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೀರಾ? ಜನ ಕಟ್ಟೋ ತೆರಿಗೆ ಪರವಾಗಿಲ್ಲ, ಅದು ಏರಿಕೆ ಮಾಡಿ ಎಲ್ಲ ಟ್ಯಾಕ್ಸು ಎಬ್ಬಿಸ್ಬಿಟ್ರು, ಪುಕ್ಕಟೆ ನಮ್ಮ ದುಡ್ಡಲ್ಲಿ ಗ್ಯಾರಂಟಿ ಕೊಟ್ಬಿಟ್ರು. ಈಗ ನಾನೇನು ಕೊಟ್ಟೆ ಅನ್ನತ್ರ ಭಾಷಣ ಬಿಗಿತಾರೆ. ಯಾಕೆ ಹೊಟ್ಟೆ ಬಟ್ಟೆ ಕಾಂಗ್ರೆಸ್ ಮತ ಯಾಕೆ ಹಾಕ್ಬಾರ್ದು? ಅವ್ರ ಇಷ್ಟ, ಅವ್ರ ಇಷ್ಟ, ಓಟ್ ಯಾವುದಕ್ಕಾದ್ರೂ ಹಾಕ್ತಾರೆ. ಎಸ್. ವೆಂಕಟೇಶ್ ಮೂರ್ತಿ. ಇನ್ನು ಕನ್ನಡದ ಖ್ಯಾತ ಕವಿ, ಸಾಹಿತಿ, ನಾಟಕ ರಚನೆಕಾರ HS ವೆಂಕಟೇಶ್ ಮೂರ್ತಿ ಅವರು 80 ವರ್ಷ ವಿಧಿವಶರಾಗಿದ್ದಾರೆ. ಕೆಲ ದಿನಗಳಿಂದ ವಯೋಸಹಜ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. HSV ಅಂತಾನೆ ಖ್ಯಾತರಾಗಿದ್ರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ನಾಳೆ ಚಾಮರಾಜಪೇಟೆ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ದಾವಣಗೆರೆಯ ಹೂದಿಗೆರೆಯವರಾದಂಥ HSV ಬೆಂಗಳೂರು ವಿವಿಯಲ್ಲಿ ಕನ್ನಡದಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದಿದ್ದರು. ಸೆಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸವನ್ನು ಕೂಡ ಸೇವೆಯನ್ನು ಸಲ್ಲಿಸಿದರು. ಕನ್ನಡದಲ್ಲಿ ಕಥನ ಕವನಗಳು ಎಂಬ ಮಹಾಪ್ರಬಂಧಕ್ಕೆ PhD ಕೂಡ ಪಡ್ಕೊಂಡಿದ್ದರು. ಕವಿತೆ, ನಾಟಕ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ, ಅನುವಾದ, ವಿಮರ್ಶೆ, ಗೀತ ರಚನೆ ಸೇರಿದಂತೆ ಹಲವು ಪ್ರಕಾರಗಳಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಿರುತೆರೆಯ ಹಲವು ಧಾರಾವಾಹಿಗಳಿಗೆ ಗೀತ ರಚನೆಯನ್ನು ಮಾಡಿದ್ದಾರೆ. ಇವರ ಕವಿತೆಗಳು ಹಲವು ಚಿತ್ರಗಳಲ್ಲಿ ಹಾಡುಗಳಾಗಿವೆ. 2019ರಲ್ಲಿ ಕಲಬುರಗಿಯಲ್ಲಿ ನಡೆದಂಥ 85ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. HSV ನಿಧನಕ್ಕೆ ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಹಿರಿಯ ಸಾಹಿತಿಗಳನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. 100ಕ್ಕೂ ಹೆಚ್ಚು ಕೃತಿಗಳನ್ನು
ಬರೆದಂಥ ವ್ಯಕ್ತಿತ್ವ ಇರುವಂಥವ್ರು ಮತ್ತು ಕನ್ನಡ ಚಿತ್ರರಂಗಕ್ಕೆ ಚಿನ್ನಾರಿ ಮುತ್ತ ಅನ್ನೋ ಒಂದು ಇದಕ್ಕೆ ಒಳ್ಳೆ ಸಾಹಿತ್ಯವನ್ನು ಕೊಟ್ಟಂಥ ಅದ್ಭುತವಾದಂಥ ಹಿರಿಯರವರು. ಅವರನ್ನು ನಾವು ಇವತ್ತು ನನಗೆ ಅವರಿಗೆ ಬಹಳ ನಿಡುಗಾಲದ ಸ್ನೇಹ. 70ರ ದಶಕದಲ್ಲಿ ನಾವೆಲ್ಲ ಒಟ್ಟಿಗೆ ಸಾಹಿತ್ಯ ರಚನೆಯನ್ನು ಶುರು ಮಾಡಿದವರು. ನನ್ನ ಮತ್ತು ಅವರ ಸ್ನೇಹ ಎಷ್ಟು ಗಾಢವಾದ್ದು ಅಂದರೆ, ನನ್ನ ಮೊದಲ ಕವನ ಸಂಕಲನಕ್ಕೆ ಮುಖಚಿತ್ರವನ್ನು ರಚಿಸಿಕೊಟ್ಟವರು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಾಗಿದ್ದರು. ನನಗೆ ವೆಂಕಟೇಶ್ ಮೂರ್ತಿ ಒಬ್ಬ ದೊಡ್ಡ ಕವಿ ಅನ್ನೋದ್ರ ಜೊತೆಗೆ ಬಹಳ ದೊಡ್ಡ ಸ್ನೇಹಜೀವಿ. ಅವರ ಮುಂದಿನ ಕಾರ್ಯಕ್ರಮಗಳು ನಾಳೆ ಇಟ್ಕೊಂಡಿದ್ದೇವೆ. ಇವತ್ತು ಎಲ್ಲರ ಸಹಕಾರದಿಂದ, ಸರ್ಕಾರದ ಗೌರವದಿಂದ ಅವರ ಅಂತಿಮ ನಮಗಳು ನಡೆಸಿದೆ. ಎಲ್ಲ ಸಹಕರಿಸಿದ ಎಲ್ಲರಿಗೂ, ಇದಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ನನ್ನ ವಂದನೆಗಳು. ಆತ್ಮೀಯ ಮಿತ್ರ ಮತ್ತು ಆತ್ಮೀಯ ಕವಿ, ಆತ್ಮೀಯನಾದಂಥ ಸಾಹಿತಿ ಅಂತವನ್ನೊಬ್ಬನನ್ನು ಕಳೆದುಕೊಂಡದ್ದಕ್ಕೆ ದುಃಖವಾಗ್ತದೆ. ನನ್ನ ದೃಷ್ಟಿಯಲ್ಲಿ ಸಾಹಿತ್ಯ ಅವರ ಹೃದಯದಲ್ಲಿತ್ತು. ಆ ಹೃದಯನ ನನ್ನಂಥ ಒಬ್ಬ ಪಾಮರನಿಗೂ ಕೊಟ್ಟು ಆ ಹೃದಯ ಚೆನ್ನಾಗಿರೋ ಹಾಗೆ ನೋಡಿಕೊಂಡವರು. ಒಡಿಶಾದಲ್ಲಿ ದಾಳಿ, ಎಂಜಿನಿಯರ್ ಮನೆ ಮೇಲೆ ಒಬ್ಬರು ದಾಳಿ ಮಾಡಿದ್ದಾರೆ. ಅಲ್ಲಿ ವಿಚಕ್ಷಣ ದಳ ಅವರು ಕಿಟಕಿಯಿಂದ ಸಾಯಿಬ್ರು ಎಷ್ಟಿದ್ದಂತೆ ನೋಟು ಕಾಸು ಎಲ್ಲನೂ ತಗೊಳಪ್ಪ ಅಂತ ಆಮೇಲೆಲ್ಲ ಆಯ್ಕೊಂಡಿದ್ದಾರೆ. ಬಟ್ ಈ ದೃಶ್ಯನ ನಾನು ಕಣ್ಣಾರೆ, ನಾನೇ ಐ ವಿಟ್ನೆಸ್ ಆಗಿ ಲೋಕಾಯುಕ್ತ ರೈಡ್ ಮಾಡಿದಾಗ ನಾನು ರಿಪೋರ್ಟಿಂಗ್ ಕೆಲಸ ಮಾಡ್ತಿದ್ದಾಗ ನೋಡಿದ್ದೀನಿ. ಹಾಗಾಗಿ ನನಗಿದು ದೃಶ್ಯ ಹೊಸದು ಅನ್ನಿಸ್ಲಿಲ್ಲ, ಈ ಟೆಕ್ನಿಕ್ ಹೊಸದು ಅನ್ನಿಸ್ಲಿಲ್ಲ ನನಗೆ. ಇಲ್ಲೂ ಎಸ್ತಿದ್ದಾರೆ ಸರ್, ಎಷ್ಟಿದ್ದಾರೆ, 1-2 ಕೋಟಿ ರೂಪಾಯಿ ಹಿಡ್ಕೊಂಡಿದ್ದಾರೆ. ಆಯಿತು, ಒಳ್ಳೆಯದು, ಭಾರತ ಚೆನ್ನಾಗಿದೆ. ಎಸ್. ಇನ್ನು IPL ಸೆನ್ಸೇಷನ್ ಅತಿ ಕಿರಿಯ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ. ಬಿಹಾರದಲ್ಲಿ ಹೋಗಿದ್ರು. ಪಾಟ್ನಾ ಏರ್ಪೋರ್ಟ್ನಲ್ಲಿ ವೈಭವ್ ಕುಟುಂಬವನ್ನು ಮೋದಿ ಭೇಟಿಯಾದರು. ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಭಾರತದಲ್ಲಿ ಮೊದಲ ಬುಲೆಟ್ ಟ್ರೈನ್ ಬರ್ಬೋದು. ಜಪಾನ್ನ ಶಿಂಕಾನ್ಸೆನ್ ಎಂಬಲ್ಲಿ ಪ್ರಾಯೋಗಿಕ ಪರೀಕ್ಷೆ ಮಾಡ್ತಿದ್ದಾರೆ. ಅಂದರೆ ಶಾಖ, ಧೂಳು ಎಲ್ಲ ಹೊಂದ್ಕೊಳ್ಳುತ್ತಾ, ಹೇಗೆ ಹೊಂದ್ಕೊಳ್ಳುತ್ತೆ ನಮ್ಮ ಹವಾಮಾನದಲ್ಲಿ ಅನ್ನೋದನ್ನೆಲ್ಲ ಮಾಡ್ತಿದ್ದಾರಂತೆ. 2030 ಆಗುತ್ತೆ ಅಂತಿದ್ದಾರೆ. ಅಷ್ಟೊತ್ತಿಗೆ ಎಲ್ಲ ರೈಲೆಲ್ಲ ಒಂದು ಸ್ಟೇಷನ್ ಆಗೋಗಿದೆ ಆಗಲೇ, ಈ ಬುಲೆಟ್ ಟ್ರೈನ್ದು ಒಂದು ಸ್ಟೇಷನ್ ಎಲ್ಲ. ಒಟ್ಟಲ್ಲಿ ಏನೋ ಒಂದು ಬರ್ತಾ ಇದೆ, ಅಷ್ಟು ಮಾತ್ರ ನಿಜ. ಬರಲಿ. ಇನ್ನು ಥೈಲ್ಯಾಂಡ್ ಫುಕೆಟ್ ಝೂನಲ್ಲಿ ಹುಲಿಯೊಂದಿಗೆ ರೀಲ್ಸನ್ನು ಪೋಸ್ಟ್ ಕೊಡ್ತಿದ್ದಂತೆ ಭಾರತೀಯ ಪ್ರವಾಸಿಗ. ಹುಲಿ ದಾಳಿ ಮಾಡಿಬಿಟ್ಟಿದೆ. ಅಲ್ಲಿ ನೋಡಿ ದೃಶ್ಯ ಹೆಂಗಿದೆ, ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ನಡ್ಕೊಂಡು ಹೋಗ್ತಾ ಇತ್ತಂತೆ, ಅದ್ರ ಜೊತೆಗೆ ರೀಲ್ಸ್ ಮಾಡ್ತಿದ್ದಾನೆ. ಆವಾಗ ಹುಲಿ ತರಬೇತಿದಾರ ಕೂತ್ಕೋ ಅಂತೇಳಿ ಕೋಲಲ್ಲಿ ಏನೋ ಸನ್ನೆ ಮಾಡಿದ್ದಾನೆ. ದಾಳಿನೇ ಮಾಡ್ಬಿಟ್ಟಿದೆ ಅದು. ಈ ವೈಲ್ಡ್ ಎನಿಮಲ್ ಅದೆಷ್ಟಿರಬೇಕು ಅಷ್ಟೇ ಇರಬೇಕು. ನೀವು ಏನು ಅದಕ್ಕೆ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀನಿ ಅನ್ನೋ ಭ್ರಮೆಯಲ್ಲಿದ್ದರೂ ಅಷ್ಟೇ. ಹಾಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ದುಷ್ಟಾನೇ. ಅವನಿಗೆ ಏನು ಹೇಳಿ, ನೀವು ಅವನು ಎಷ್ಟೇ ದೊಡ್ಡವನು ಅನ್ಕೊಬಿಟ್ರೆ ಅವ್ನು ದೊಡ್ಡವನು ಆಗಿರಲ್ಲ. ಲೈಕ್ ಕಮಲ ಹಾಸನ್. ಮೈಸೂರಿನ KR ವೃತ್ತದಲ್ಲಿ ಯುವಕನೊಬ್ಬ ಹುಚ್ಚಾಟ, ಕೃಷ್ಣರಾಜ ಒಡೆಯರ್ ಪ್ರತಿಮೆ ಮೇಲೆ ಹೊತ್ತು ಕೂತ್ಕೊಂಡು ಬಾಯಿಗೆ ಬೀಡಿ ಇಟ್ಕೊಳ್ಳೋದು ಎಲ್ಲ ಮಾಡಿದಾನಂತೆ. ಜನ ಸುಮ್ಮನೆ ಹೋಗಿದ್ದಾರೆ ನೋಡ್ಕೊಂಡು. ಆಮೇಲೆ ಯಾರೋ ಒಬ್ರು ಗಮನಿಸಿ ಬೆದರ್ಸಿದ ಮೇಲೆ ಕೆಳಗಿಳಿದು ಬಂದಿದ್ದಾನೆ. ಅಯ್ಯೋ ಅವನನ್ನು ತಗೊಂಬಂದು 2 ಬಿಡಬೇಕಾಗಿತ್ತು ಬುರ್ಡಾಗ ಅವನಿಗೆ. ಹಾಗೇನೇನೆ ಕೋತಿ ತಗೊಂಬಂದು ಅವರು ಕೃಷ್ಣರಾಜ ಒಡೆಯರ್ ಅಲ್ವಾ? ಸತ್ಯ ಸರ್. ಹೇಳೋರಿಲ್ಲ ಕೇಳೋರಿಲ್ಲ. ಬೇರೆ ಮಾಡಿಟ್ಟಿರೋ ಕೆಲಸಗಳನ್ನ ಮಾತ್ರ ಅನುಭವಿಸಬೇಕು ನಿಮಗೆ ಮೈಸೂರಿನವ್ರಿಗೆ. ಸಂಘಟನೆಗಳು ಬಂದಿರೋದು ಯಾರು ಆಗಲಿ ಕೊಡ ಹಲ್ಲುದ್ರಿಸ್ಬೇಕು ಹಿಡ್ಕೊಂಡು ಹಂಗೇನೆ. ಎಸ್. ಇನ್ನು ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರು ಎಡವಟ್ಟಿಗೆ ಬಾಲಕಿ ಮೃತಪಟ್ಟ ಪ್ರಕರಣದಿಂದ ಬೆಂಗಳೂರು ಪೊಲೀಸರಿಗೆ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತಂದ್ರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಪರಿಶೀಲನೆ ಎಲ್ಲ ಮಾಡಬೇಕಾದ್ರೆ ನಾಕಾಬಂದಿ ಹಾಕೊಂಡು ಪರಿಶೀಲನೆ ಮಾಡಿ ಅಂತ ಹೇಳಿದಾರಂತೆ. ಹೊಸದಾಗಿದೆ. ಸರಿ, ಅದು ಆ್ಯಕ್ಚುಲಿ ಕರೆಕ್ಟ್ ಪ್ಯಾಟ್ರನ್. ಅದು ವೈಡ್ ಇರೋ ರೋಡಲ್ಲಿ ಸೈಡ್ಗೆ ಗಾಡಿಯನ್ನು ಕರ್ಕೊಳ್ಳೋಕ್ಕೆ ಜಾಗ ಇರುವಂತಹ ಜಾಗದಲ್ಲಿ, ಟ್ರಾಫಿಕ್ ತೊಂದರೆ ಆಗದೆ ಇರೋ ಜಾಗದಲ್ಲಿ, ಸಾಧ್ಯವಾದರೆ ಸ್ವಲ್ಪ ಲೈಟ್ ಇರೋ ಜಾಗದಲ್ಲಿ, ಬೀದಿ ದೀಪನೋ ಎಂಥದ್ದೋ ಒಂದು ಕತ್ಲಲ್ಲಿ ಕಾಳರ ಥರ ನಿಂತ್ಕೊಬಿಡಿ. ಈ ಥರ ಬ್ಯಾರಿಕೇಡ್ ಹಾಕಿ ನಿಲ್ಲೋದು ಒಳ್ಳೆಯದು.